ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಕೇಳ್ತಾ ಇದ್ದೀನಿ ಹೇಗೆ ನಾವು ಆಪೋಸಿಟ್ ಪರ್ಸನ್ಗೆ ಕ್ವೆಶನ್ಸ್ನ ಕೇಳಬೇಕು ಅಂತ. ಅವ್ರು ಮಾಡ್ತಾರೋ ಆ್ಯಕ್ಷನ್ಸ್ ಬಗ್ಗೆ ಅಲ್ಲ, ಬಟ್ ಅವರಿರೋ ಕೆಲವು ಸ್ಟೇಟ್ಸ್ನ ಬಗ್ಗೆ. ಸೊ ನೀವು ನನ್ನ ಎಲ್ಲ ಹಳೆಯ ಕ್ಲಾಸ್ಗಳನ್ನ ನೋಡಿದಿರಲ್ವಾ, ಸೀರಿಯಲ್ ವೈಸ್ ಆಗಿ ನೋಡ್ಕೊಂಡು ಬರಬೇಕು. ನೀವು ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಕೆಳಗಡೆ ನನ್ನ ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹೋಗಿ ನೀವು ಹಳೆ ಎಲ್ಲ ವೀಡಿಯೋಸ್ ನೋಡಿ ಸೀರಿಯಲ್ ವೈಸ್ ನೋಡ್ಕೊಂಬನ್ನಿ. ಆಗಲೇ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಯಾಕೆಂದರೆ ಪ್ರತಿ ಕ್ಲಾಸ್ ಅದರ ಪ್ರೀವಿಯಸ್ ಕ್ಲಾಸ್ಗೆ ಲಿಂಕ್ ಆಗಿರುತ್ತೆ. ರೈಟ್, ಸೊ ಲೆಟ್ ಸ್ಟಾರ್ಟ್. ಸೊ ಇದು ಟ್ರೈ ಮಾಡಿ. ನಿನ್ಗೆ ನೋವಾಗಿದೆಯಾ ಅಂತ ನೀವು ಕೇಳಬೇಕು ನಿಮ್ಮ ಆಪೋಸಿಟ್ ಪರ್ಸನ್. ನೀವು ಯಾರ ಜೊತೆ ಮಾತಾಡ್ತಿದ್ದೀರೋ ಅವರಿಗೆ. ಸೊ ಅವಾಗ ಕೇಳಿ, ಆರ್ ಯು ಹರ್ಟ್ ಅಂತ. ಸೊ ನಾ ಇವತ್ತು ಕೊಡ್ತಾ ಇರೋ ಎಲ್ಲ ಕ್ವೆಶನ್ಸು ಆರ್ ಯು ಇಂದನೇ ಸ್ಟಾರ್ಟ್ ಆಗುತ್ತೆ. ನೀವು ಅವ್ರು ಮಾಡ್ತಾರೋ ಆ್ಯಕ್ಷನ್ಸ್ ಬಗ್ಗೆ ಕೇಳ್ತಿಲ್ಲ, ರೈಟ್? ನಾನು ಅದನ್ನು ಹೇಳ್ಕೊಟ್ಟಿಲ್ಲ, ಟೆನ್ಸ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಈಗ ನೀವು ಕೇಳ್ತಾ ಇರೋದು ಅವರಿರುವ ಕಂಡೀಷನ್ ಬಗ್ಗೆ, ಅವರ ಸ್ಟೇಟ್, ಅವರ ಫೀಲಿಂಗ್ ಬಗ್ಗೆ. ಇದೇ ಕ್ವೆಶನ್ಸ್ ಆಗಿರುತ್ತೆ ಇವತ್ತೆಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೇನು ಆರ್ ಯು ಹರ್ಟ್ ಅಂದರೆ ಅರ್ಥ ಹರ್ಟ್ ಮಾಡ್ಕೊಂಡಿದ್ಯಾ ಅಂತಾನೆ, ಹರ್ಟ್ ಆಗಿರೋ ಸ್ಟೇಟ್ನಲ್ಲಿ ಇದೆಯಾ ಅಂತಾನೆ. ಹರ್ಟ್ ಅನ್ನೋದನ್ನ ನಾವಿಲ್ಲಿ ಅಡ್ಜೆಕ್ಟಿವ್ ಆಗಿ ತಗೊಂಡಿದ್ದೀವಿ. ಹರ್ಟ್ ಅನ್ನೋದು ಅಡ್ಜೆಕ್ಟಿವ್ ಕೂಡ. ಸೊ ಆದ್ದರಿಂದ ನಾವು ಆರ್ ಯು ಮುಂದೆ ಅಡ್ಜೆಕ್ಟಿವ್ಸ್ ಯೂಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರೋದು ಅಡ್ಜೆಕ್ಟಿವ್ ನೌನ್ಸ್ ಅಷ್ಟು ಮಾತ್ರನೇ. ನೀನು ಫೇಸ್ಬುಕ್ನಲ್ಲಿದೆಯಾ ಕೇಳಬೇಕು, ಟ್ರೈ ಮಾಡಿ. ಆರ್ ಯು ಆನ್ ಫೇಸ್ಬುಕ್ ಅಂತ ಕೇಳಬೇಕು. ಸೊ ಆನೇ ಬರುತ್ತೆ, ಇನ್ ಬರಲ್ಲ. ರೈಟ್, ನೆನಪಿಟ್ಕೊಳ್ಳಿ. ನಾವು ಯಾವಾಗ ಕನ್ನಡದಲ್ಲಿ ಒಳಗೆ ಅಂತೀವಿ ಅಲ್ಲಿ ಮಾತ್ರ ಇನ್ ಹಾಕಬೇಕು. ನೀವು ಫೇಸ್ಬುಕ್ ಒಳಗಿದೆಯಾ ಅಂತ ಯಾರೂ ಕೇಳಲ್ಲ ಅಲ್ವಾ, ಫೇಸ್ಬುಕ್ಕಲ್ಲಿ. ಆದ್ದರಿಂದ ಆನ್ ಫೇಸ್ಬುಕ್ ಅನ್ಬೇಕು. ಅಟ್ ಅಂತಲೂ ಹೇಳಕ್ಕೆ ಬರಲ್ಲ, ಯಾಕೆಂದರೆ ಅದೊಂದು ಜಾಗ ಅಲ್ಲ. ಆದ್ದರಿಂದ ಆನ್ ಫೇಸ್ಬುಕ್, ರೈಟ್? ಅದೇ ರೀತಿ ನೀವು ಇಂಟರ್ನೆಟ್ ರಿಲೇಟೆಡ್, ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಏನೇ ಕೇಳೋಂಗಿದ್ರು ಆನೇ ಹಾಕಬೇಕು, ಇನ್ನಲ್ಲ. ನೆನ್ಪಿಟ್ಕೊಳ್ಳಿ. ನೀನು ಇಲ್ಲಿಗೆ ಹೊಸಬಾನ ಅಥವಾ ಹೊಸಬಳ ಟ್ರೈ ಮಾಡಿ. ಆರ್ ಯು ನ್ಯೂ ಹಿಯರ್ ಅಷ್ಟೇ. ನೀವೇನಾ ಟೀಚರ್? ಹಾಂ, ಇದು ಕಾಂಟೆಕ್ಸ್ಟ್ ನೋಡಿ ಯಾವಾಗ ಕೇಳಬೇಕು ಅಂತ. ನೀವು ಆ ಟೀಚರ್ನೇ ಮೀಟ್ ಮಾಡಬೇಕು ಅಂತ ಹೋಗಿರ್ತೀರಾ, ಎಲ್ಲಿದ್ದಾರೆ ಟೀಚರ್ ಅಂತ ಹುಡುಕ್ತಿರ್ತೀರಾ, ಆಮೇಲೆ ಸಿಗ್ತಾರೆ. ನೀವು ಹೇಳ್ತೀರ ನೀವೇನಾ ಟೀಚರ್ ಅಂತ. ಸೊ ನೀವೇನ ಆ ವರ್ಡ್ ಮೇಲೆ ಫೋಕಸ್ ಇರಬೇಕು, ಆ ವರ್ಡ್ ಮೇಲೆ ಸ್ಟ್ರೆಸ್ ಇರಬೇಕು. ಏನು ಮಾಡಬೇಕಾಗ ದ ಹಾಕಿ ಅಷ್ಟೇ. ಆರ್ ಯು ದ ಟೀಚರ್? ನೆನಪಿದೆಯಾ, ನಾನು ಎ ಆ್ಯಂಡ್ ದ ಆರ್ಟಿಕಲ್ಸ್ನ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೆ. ಅಲ್ಲಿ ಯಾವಾಗ ದ ಹಾಕಬೇಕು, ಯಾವಾಗ ಹಾಕಬಾರ್ದು ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿದ್ದೆ. ನೀವು ಹಳೆ ವಿಡಿಯೋಸ್ ನೋಡಿದ್ರೆ ನಮ್ಗೆ ಗೊತ್ತಿರುತ್ತೆ. ಅಷ್ಟೇ, ಗೊತ್ತಾಯ್ತಲ್ಲ? ನೀವೇನ ಸ್ಟ್ರೆಸ್ ಹೋಗಬೇಕು ಅಂದರೆ ದ ಬರುತ್ತಲ್ಲಿ. ಅಂದರೆ ಒಬ್ಬರ ಬಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಮಾಡ್ತಿದ್ದೀವಿ. ಅದರ್ವೈಸ್ ನೀವು ಟೀಚರಾ ಅಂತ ಕೇಳಬೇಕು. ನೀವು ಯಾರು ಅಂತ ನಾನು ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದ್ದೀನಿ. ನೀವು ಟೀಚರಾ ಅಥವಾ ನೀವು ಡಾಕ್ಟರಾ ಆ ಥರ ಕೇಳುವಾಗ ಎ ಹಾಕಬೇಕು. ಆರ್ ಯು ಅ ಟೀಚರ್? ರೈಟ್, ನಿಮ್ಮ ಪ್ರೊಫೆಷನ್ ಬಗ್ಗೆ ಕೇಳ್ತಾ ಇದ್ದೀನಿ, ಹಾಗೆ ತಿಳ್ಕೊಳ್ಳೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅನ್ನೋವಾಗ ಎ ಬರಲೇಬೇಕಿಲ್ಲಿ. ಆರ್ ಯು ಟೀಚರ್ ಅಂದರೂ ರಾಂಗ್. ಒಂದು ಪ್ರೊಫೆಷನ್ ಹಿಂದೆ ನೀವು ಎ ಅಥವಾ ಆ್ಯನ್ ಹಾಕಲೇಬೇಕು, ಹಾಕಿಬಿಟ್ಟೆ ಕೇಳಬೇಕು. ರೈಟ್, ಗೊತ್ತಾಯ್ತಲ್ಲ? ನೀವು ಆ ಕಂಪ್ನಿ ಏಜೆಂಟಾ? ಆರ್ ಯು ಎನ್ ಏಜೆಂಟ್ ಆಫ್ ದಟ್ ಕಂಪನಿ? ಸೊ ಅದಕ್ಕೆ ನಾನು ಹೇಳೋದು, ಎಲ್ಲ ಕ್ಲಾಸ್ನ ನೀವು ಸೀರಿಯಲ್ ವೈಸ್ ನೋಡ್ಕೊಂಬನ್ನಿ. ಈ ಸೀರೀಸ್ನಲ್ಲಿ ನಿಮಗೆ ವೀಡಿಯೋಸ್ ಸಿಗ್ತಿಲ್ಲ ಅಂದರೆ ಕೆಳಗಡೆ ನನ್ನ ಚಾನಲ್ ನೇಮ್ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ವಿಡಿಯೋ ಸೆಕ್ಷನ್ಗೆ ಹೋಗಿ, ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋಗಿ, ನಿಮಗೆಲ್ಲ ಗ್ರೂಪಲ್ಲಿ ಸಿಗುತ್ತೆ. ನೀನು ಕಿರಣ್ನ ಫ್ರೆಂಡಾ? ಹಾಂ, ಇದನ್ನು ಟ್ರೈ ಮಾಡಿ ಈಗ. ಸೊ ಯಾವ ಕಾಂಟೆಕ್ಸ್ಟ್ ನೋಡಿ, ಕಿರಣ್ಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ನೀನು ಫ್ರೆಂಡಾ ಅಂತ ಕೇಳೋದು. ಇಲ್ಲಿ ನೀನು ಫ್ರೆಂಡಾ ಅನ್ನೋದಲ್ಲ ಇಂಪಾರ್ಟೆಂಟ್, ನೀನು ಕಿರಣ್ನ ಫ್ರೆಂಡಾ ಅನ್ನೋದು ಇಂಪಾರ್ಟೆಂಟ್. ಕಿರಣ್ ಅನ್ನೋ ವರ್ಡ್ ಮೇಲೀಗ ಸ್ಟ್ರೆಸ್ ಇದೆ. ನೀನು ಕಿರಣ್ ಫ್ರೆಂಡಾ ಅಂತ ಕೇಳ್ತಾ ಇದೀವಿ. ಆರ್ ಯು ಫ್ರೆಂಡ್ ಆಫ್ ಕಿರಣ್ಸ್ ಅಂತ ಕೇಳಬೇಕು. ಅ ಫ್ರೆಂಡ್ ಆಫ್ ಕಿರಣ್ಸ್ ಇದೇ ಥರನೇ ಇರಬೇಕು. ಆರ್ ಯು ಅ ಫ್ರೆಂಡ್ ಆಫ್ ಕಿರಣ್ಸ್? ರೈಟ್. ಆರ್ ಯು ಕಿರಣ್ಸ್ ಫ್ರೆಂಡ್? ಇಲ್ಲಿ ಅಪ್ರೋಪ್ರಿಯೇಟ್ ಅಲ್ಲ, ಇಲ್ಲಿ ಕರೆಕ್ಟ್ ಅಲ್ಲ, ಗೊತ್ತಾಗ್ತಿಲ್ಲ, ಅದನ್ನು ಯೂಸ್ ಮಾಡಬಾರ್ದು. ಅ ಫ್ರೆಂಡ್ ಅಂತ ಯಾಕೆ ಬರ್ತಾ ಇದೆ? ಕಿರಣ್ಗೆ ತುಂಬ ಜನ ಇದ್ದಾರೆ, ನೀನು ಕೂಡ ಫ್ರೆಂಡಾ ಅನ್ನೋ ಮೀನಿಂಗ್ ಗೊತ್ತಾಗ್ತದೆ. ನೀನು ಒಬ್ನ ಅನ್ನೋ ಮೀನಿಂಗ್ ಬರ್ತಾ ಇದೆ. ಆ್ಯಂಡ್ ನೆನಪಿಟ್ಟುಕೊಳ್ಳಿ, ಈ ಥರ ಕೇಳೋವಾಗ ಕಿರಣ್ ಅನ್ನೋದು ಪೊಸೆಸಿವ್ ಆಗಿರ್ಬೇಕು. ಆದ್ರಿಂದ ಕಿರಣ್ಸ್. ಆರ್ ಯು ಫ್ರೆಂಡ್ ಆಫ್ ಕಿರಣ್ ಅನ್ಬಾರ್ದು, ಆರ್ ಯು ಫ್ರೆಂಡ್ ಆಫ್ ಕಿರಣ್ಸ್. ಅಪಾಸ್ಟ್ರಫಿ ಎಸ್ ಅಂದರೆ ಅವನ ಅನ್ನೋ ಮೀನಿಂಗೇ ಬರಬೇಕಿಲ್ಲಿ. ಇದೇ ಥರನೇ ಇರಬೇಕು. ಎಸ್ ಆಫ್ ಕೂಡ ಬರಬೇಕು, ಕಿರಣ್ಸ್ ಕೂಡ ಬರಬೇಕಿಲ್ಲಿ. ಅಂದರೆ ಅರ್ಥ ಅವ್ನಿಗೆ ತುಂಬ ಜನ ಫ್ರೆಂಡ್ ಇದ್ದಾರೆ, ನೀನು ಫ್ರೆಂಡೇನಾ ಅಂತ ಕೇಳ್ತಾ ಇದ್ದೀವಿ. ಅದೇ ಥರ ನೋಡಿ, ನೀನು ಅವನ ಫ್ಯಾನಾ ಅಂತ ಕೇಳಬೇಕು. ಟ್ರೈ ಮಾಡಿ ಈಗ. ಅವನ ಅಂತ ಬಂತಿಲ್ಲಿ, ಹೆಸರು ಬಂದಿಲ್ಲ. ಸೊ ಹೆಸರು ಬಂದರೆ ಅಪಾಸ್ಟ್ರಫಿ ಎಸ್ ಹಾಕಿ ಪೊಸೆಸಿವ್ ಮಾಡ್ತೀವಿ.
ಅವನ ಅನ್ನೋದಕ್ಕೆ ಪೊಸೆಸಿವ್ ವರ್ಡ್ ಏನು? ನಾ ಹೇಳ್ಕೊಟ್ಟಿದ್ದೆ ಕ್ಲಾಸ್ ನಂಬರ್ 2, 3, 4, 5ನಲ್ಲೇ ಪ್ರೊನೌನ್ಸ್ ಮೇಲೆ ಡೀಪ್ ಆಗಿ ಹೇಳ್ಕೊಟ್ಟಿದೆ. ಕ್ಲಾಸ್ ನಂಬರ್ 2, 3, 4, 5 ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆರ್ ಯು ಅ ಫ್ಯಾನ್ ಆಫ್ ಹಿಸ್ ಅನ್ಬೇಕು. ಹಿಮ್ ಬರಲ್ಲ ಇಲ್ಲಿ, ತುಂಬ ಜನ ಕನ್ಫ್ಯೂಸ್ ಆಗೋತ್ತದೆ. ಹಿಮ್ ಅಲ್ಲ, ಗೊತ್ತಾಗ್ತಿಲ್ಲ. ಹಿಸ್ ಯಾಕೆ? ನಾ ಹೇಳದ್ನಲ್ವಾ, ಪೊಸೆಸಿವ್ ವರ್ಡೇ ಬರಬೇಕು. ಅವನ ಫ್ಯಾನ ನೀನು? ಫ್ಯಾನ್ ಯಾಕೆ ಹಾಕಿದೀವಿ ಅಂದರೆ ಅವನಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ನೀನು ಅವ್ನ ಫ್ಯಾನ ಅಂತ ಕೇಳೋ ಕಾಂಟೆಕ್ಸ್ಟ್ ಇದು, ರೈಟ್? ಆರ್ ಯು ಹಿಸ್ ಫ್ಯಾನ್ ಅಂದರೆ ಅದು ಅಪ್ರೋಪ್ರಿಯೇಟ್ ಅಲ್ವೇ ಅಲ್ಲ. ನಮ್ಗೆ ಅನ್ನಿಸ್ಬಿಡುತ್ತೆ ಅದೇ ಆ ಥರನೇ ಕೇಳಬೇಕು ನಾವು. ಆರ್ ಯು ಅ ಫ್ಯಾನ್ ಆಫ್ ಹಿಸ್ ಅಂತಾನೆ ಕೇಳಬೇಕು, ಆರ್ ಯು ಫ್ಯಾನ್ ಆಫ್ ಹಿಮ್ ಅಲ್ಲ. ಅದೇ ಥರ ನೋಡಿ, ನೀನು ಅವನ ಫಾದರ್ನ ಸ್ಟೂಡೆಂಟಾ? ಅವಾಗ ಕೇಳಿ ಆರ್ ಯು ಅ ಸ್ಟೂಡೆಂಟ್ ಆಫ್ ಹಿಸ್ ಫಾದರ್ಸ್? ನೋಡಿ ಅಗೇನ್ ಪೊಸೆಸಿವ್ ವರ್ಡ್ ಬಂತು, ಹಿಸ್ ಫಾದರ್ಸ್. ನಿಧಾನಕ್ಕೆ ಸೆಂಟೆನ್ಸ್ ಓದ್ಕೊಳ್ಳಿ, ಪಾಸ್ ಮಾಡಿ. ನೀನು ಇನ್ನೂ ಅಲ್ಲೇ ಇದೆಯಾ? ಆರ್ ಯು ಸ್ಟಿಲ್ ದೇರ್? ನೀನು ಅರ್ಜೆಂಟ್ನಲ್ಲಿ ಇದೆಯಾ? ಕನ್ನಡದಲ್ಲಿ ಈ ಥರ ಕೇಳ್ತೀರಿ, ಇಂಗ್ಲೀಷ್ನಲ್ಲಿ ಈ ಥರ ಕೇಳಬೇಕು. ಆರ್ ಯು ಇನ್ ಅ ಹರಿ? ನಿನ್ಗೆ ಹೋಗೋದಕ್ಕೆ ಅಲೋ ಇದೆಯಾ? ಆರ್ ಯು ಅಲೌಡ್ ಟು ಗೋ? ನೋಡಿ, ಅಲೌಡ್ ಟು ಗೋ ಇದೇ ಥರನೇ ಕೇಳಬೇಕು. ಅದೇ ಥರ ನೀವು ಗೋ ಜಾಗದಲ್ಲಿ ಬೇರೆ ವರ್ಡ್ಗಳನ್ನ ಹಾಕಿ ತುಂಬ ಸೆಂಟೆನ್ಸ್ ಮಾಡಬೇಕು. ನಾನು ಹೇಳಿದ್ನಲ್ಲ, ಪ್ರತಿ ಸೆಂಟೆನ್ಸ್ಗೂ ನಿಮ್ಮದೇ ಆದಂಥ ಎಕ್ಸಾಂಪಲ್ಸ್ನ ನೀವು ಬುಕ್ನಲ್ಲಿ ಬರೆದು ಓದಿ ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕೆ ಪರ್ಫೆಕ್ಟ್ ಆಗ್ತೀರಾ, ಏನೂ ಕನ್ಫ್ಯೂಷನ್ ಇರಲ್ಲ, ಏನೂ ಡೌಟ್ ಇರಲ್ಲ, ಮತ್ತೇನೂ ನಿಮ್ಮ ಪ್ರಾಬ್ಲಮ್ಸೇ ಹೇಳಲ್ಲ ನೀವು. ನಿನಗೆ ಚೆನ್ನಾಗಿದೆಯಾ? ಯಾವಾಗ ಕೇಳಬೇಕು ಅಂದರೆ ಅವ್ರಿಗೇನೋ ಪ್ರಾಬ್ಲಮ್ ಇತ್ತು ಅಂತ ನಿಮ್ಗೆ ಗೊತ್ತಾದಾಗ ನೀವು ಕೇಳಬೇಕು, ಅಥವಾ ಅವ್ರೇನೋ ಹರ್ಟ್ ಮಾಡ್ಕೊಂಡಿದ್ರು, ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾದಮೇಲೆ ಈ ಥರ ಕೇಳಿ ವಿಚಾರಿಸ್ಬೇಕು. ಅವಾಗ ಕೇಳಿ ಆರ್ ಯು ಓಕೆ, ಆರ್ ಯು ಆಲ್ ರೈಟ್ ಅಂತ, ಅಷ್ಟೇ, ಸಿಂಪಲ್, ಎರಡೂ ಓಕೆ. ಆರ್ ಯು ವರೀಡ್ ಅಬೌಟ್ ದ ರಿಸಲ್ಟ್? ನೋಡಿ, ರಿಸಲ್ಟ್ ಜಾಗದಲ್ಲಿ ನೀವು ಬೇರೆ ವರ್ಡ್ಸ್ನ ಹಾಕಿ ಸೆಂಟೆನ್ಸ್ ಮಾಡಬೇಕು, ಮಾಡಿದ್ದನ್ನು ಓದಬೇಕು, ಬುಕ್ನಲ್ಲಿ ಮಾಡಬೇಕು. ಇದನ್ನು ನೀವು ಪ್ರಾಬ್ಲಮ್ಸ್ ಹೇಳಬಾರ್ದು. ನಾವು ವಿಡಿಯೋ ನೋಡ್ತೀನಿ, ನನಗೆ ಬರ್ತಿಲ್ಲ, ವಿಡಿಯೋ ನೋಡ್ತೀನಿ, ವಿಡಿಯೋ ನೋಡಿದರೆ ಏನೂ ಬರಲ್ಲ. ನಾ ಹೇಳಿದ ಥರ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ಆರ್ ಯು ಇನ್ ಎನಿ ಟ್ರಬಲ್? ನಿಂಗೆ ನಿದ್ದೆ ಬರ್ತಾ ಇಲ್ವಾ? ಟ್ರೈ ಮಾಡಿ. ನೆಗೆಟಿವ್ ಬಂತೀಗ, ನೆಗೆಟಿವ್ನಲ್ಲಿ ಕ್ವಶನ್ ಕೇಳ್ತಾ ಇದ್ದೀವಿ. ಆರಂಟ್ ಯು ಸ್ಲೀಪಿ ಅಂತ ಕೇಳಬೇಕು. ಸ್ಲೀಪಿ ಅಂದರೆ ನಿದ್ದೆ ಬರ್ತಾ ಇರೋ ಸಿಚುವೇಶನ್, ರೈಟ್? ಅದೊಂದು ಅಡ್ಜೆಕ್ಟಿವ್ ಹಾಕೇ ಕೇಳಬೇಕಿಲ್ಲಿ. ಆರಂಟ್ ಯು ಸ್ಲೀಪಿಂಗ್ ಅಲ್ಲ, ಅದು ಆ್ಯಕ್ಷನ್ ಆಗೋಗುತ್ತೆ. ಆರಂಟ್ ಯು ಸ್ಲೀಪಿ. ಅದೇ ಥರ ಇನ್ನೊಂದು ನೋಡಿ, ನೀವು ಹೆದರ್ಕೊಂಡಿಲ್ವಾ? ಆರಂಟ್ ಯು ನರ್ವಸ್? ನರ್ವಸ್ ಅಂದರೆ ಒಂದು ರೀತಿ ಸ್ಟ್ರೆಸ್ಸಿಂದ ಹೆದರ್ಕೊಳ್ಳೋದು, ರೈಟ್? ಪ್ರೆಷರಿಂದ ಹೆದರ್ಕೊಳ್ಳೋದು, ಈ ರೀತಿ ಹೆದರ್ಕೊಳ್ಳೋದಕ್ಕೆ ನರ್ವಸ್ ಅಂತಾರೆ. ಆರಂಟ್ ಯು ನರ್ವಸ್ ಅಂತ ಕೇಳಿ. ನೀನು ಟ್ಯಾಲೆಂಟೆಡ್ ಅಲ್ವಾ? ಆರಂಟ್ ಯು ಟ್ಯಾಲೆಂಟೆಡ್? ನೋಡಿ, ಅಲ್ವಾ ಅಂತ ಕೇಳಬೇಕಂದ್ರೆ ನೆಗೆಟಿವ್ ಇಂದ ನಾವು ಕೇಳ್ತಿದ್ವಿ, ಅದರಿಂದ ಅರಂಟ್ನ ಯೂಸ್ ಮಾಡ್ಬೇಕು. ನೀವು ಅರಂಟ್ ಯುನ ಬಿಡಿಸಿ ಕೂಡ ಬರೀಬಹುದು. ಆರ್ ಯು ನಾಟ್ ಆಗುತ್ತಾಗ ನೆನ್ಪಿಟ್ಕೊಳ್ಳಿ. ಆರ್ ನಾಟ್ ಯು ಆಗಲ್ಲ. ತುಂಬ ಜನ ಮಾಡೋ ಮಿಸ್ಟೇಕ್ ಅದೇ, ಬರೆದಿಟ್ಕೊಳ್ಳಿ ಒಂದು ಕಡೆ. ನೀವು ಒಳ್ಳೆ ಮೂಡಲ್ಲಿಲ್ವಾ? ಆರಂಟ್ ಯು ಇನ್ ಅ ಗುಡ್ ಮೂಡ್? ಆರಂಟ್ ಯು ಸಕ್ಸಸ್ಫುಲ್ ಇನ್ ಯುವರ್ ಬಿಸ್ನೆಸ್? ಟ್ರೈ ಮಾಡಿ ಇದನ್ನ. ಆರ್ ಯು ನಾಟ್ ಅಶೇಮ್ಡ್ ಅಂತ ಕೇಳಬೇಕು. ನೋಡಿ, ಸಪ್ರೇಟ್ ಮಾಡಿದ್ದೀನಿ. ಯಾಕೆ ಸಪ್ರೇಟ್ ಮಾಡ್ತೀವಿ, ಯಾವಾಗ ಮಾಡಬೇಕು ಅಂದರೆ ಅದಕ್ಕೇನು ರೂಲ್ ಇಲ್ಲ ನೀವು ಸಪ್ರೇಟ್ ಮಾಡಬೇಕು ಅಂತ. ಬಟ್ ನಾವು ನಾಟ್ನ ಯಾವಾಗ ಸಪ್ರೇಟ್ ಮಾಡ್ತೀವಿ ಅಂದರೆ ಅದ್ರ ಮೇಲೆ ತುಂಬ ಸ್ಟ್ರೆಸ್ ಮಾಡಿ ಕೇಳಬೇಕಂದ್ರೆ, ಅಂದರೆ ನಾವು ಹೇಳೋ ಮಾತಿನಲ್ಲಿ ತುಂಬ ಇಂಟೆನ್ಸಿಟಿ ತೋರಿಸ್ಬೇಕಂದ್ರೆ ಸಪ್ರೇಟ್ ಮಾಡಿ. ತುಂಬ ಸ್ಟ್ರಾಂಗ್ ಆಗಬೇಕು ಸೆಂಟೆನ್ಸ್ ಅಂದರೆ ಸಪ್ರೇಟ್ ಮಾಡಿ. ಆರ್ ಯು ನಾಟ್ ಅಶೇಮ್ಡ್ ಅಂತ ಕೇಳ್ದಂಗೆ ಆಗುತ್ತೆ. ಆರಂಟ್ ಯು ಅಂದರೆ ಟೋನ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಅಷ್ಟೇ. ಸ್ವಲ್ಪ ಟೋನ್ ಸ್ಟ್ರಾಂಗ್ ಆಗಬೇಕಂದ್ರೆ ಸಪ್ರೇಟ್ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್. ಆರ್ ಯು ವಿತ್ ರಾಧಾ ನಾವು? ನೀನಾಗಲೇ ಅವ್ನ ಸೈಡ್ಗೆ ಹೋಗಿದ್ಯಾ ಅಂದರೆ ಕೇಳ್ತಿರಲ್ಲ, ನನ್ನ ಸೈಡಲ್ಲಿ ಇದೆಯಾ, ಅವ್ನ ಸೈಡ್ಗೆ ಹೋಗ್ಬಿಟ್ಟಿದ್ಯಾ ಆಗಲೇ? ಆರ್ ಯು ಆನ್ ಹಿಸ್ ಸೈಡ್ ಆಲ್ರೆಡಿ? ಆನ್ ಹಿಸ್ ಸೈಡ್ ಅನ್ಬೇಕು. ನಿನಗೆ ಕೆಲಸದಲ್ಲಿದೆಯಾ? ಆರ್ ಯು ಆಟ್ ವರ್ಕ್ನಾ? ಆಟ್ ವರ್ಕ್ ಹಾಕಬೇಕು. ಆಟ್ ಮೇಲೆ ನಾನು ಮಾಡಿದ ಕ್ಲಾಸ್ ನೋಡಿದ್ದೀರಾ? ಆರ್ ಯು ಸೇಫ್ ದೇರ್? ಆರ್ ಯು ರಿಯಲಿ ಕನ್ಫ್ಯೂಸ್ಡ್? ಆರ್ ಯು ಇಂಟ್ರೆಸ್ಟೆಡ್ ಇನ್ ಹಿಮ್? ಟ್ರೈ ಮಾಡಿ. ಆರ್ ಯು ಸೀರಿಯಸ್ ಅಬೌಟ್ ಸೀಮಾ?
ಆರ್ ಯು ಜೆಲಸ್ ಆಫ್ ಹಿಮ್, ರೈಟ್? ಆರ್ ಯು ಜೆಲಸ್ ಆಫ್ ಡ್ಯಾಶ್. ಆಫ್ ಮುಂದೆ ನೀವು ಡ್ಯಾಶ್ನಲ್ಲಿ ಯಾವುದಾದ್ರೂ ನೌನ್ ಹಾಕಿ, ಪ್ರೊನೌನ್ ಹಾಕಿ, ಅವ್ರ ಬಗ್ಗೆ, ಅದ್ರ ಬಗ್ಗೆ ಅನ್ನೋ ಮೀನಿಂಗ್ ಬರುತ್ತಾಗ ನೀವು ಅಷ್ಟು ಸೆಂಟೆನ್ಸ್ಗಳನ್ನ ನೀವು ಮಾಡಬೇಕು. ಈ ಥರ ಪ್ರಾಕ್ಟೀಸ್ ಮಾಡಬೇಕು ಅಲ್ವಾ? ನಮಗೆಲ್ಲನೂ ಹೇಳ್ಕೊಡ್ಬೇಕು, ಬೇರೆಯವರಿಂದನೇ ನಾವು ಕಲಿಯಬೇಕು, ನಮಗೆ ಕಲಿಯೋದಕ್ಕೆ ಎಲ್ಲ ಕಂಫರ್ಟ್ಸ್ ಬೇಕು ಅಂದರೆ ಆಗಲ್ಲ. ನೀವು ಕಷ್ಟಪಡಬೇಕು. ನೀನು ನನ್ನ ಮೇಲೆ ಮತ್ತೆ ಸೆಟ್ ಮಾಡ್ಕೊಂಡಿದ್ಯಾ? ಆರ್ ಯು ಆ್ಯಂಗ್ರಿ ವಿತ್ ಮೀ ಅಗೇನ್? ಆರಂಟ್ ಯು ಸರ್ಪ್ರೈಸ್ ಟು? ನೀನೀಗ ಸ್ಯಾಟಿಸ್ಫೈ ಆದ್ಯಾ? ಆರ್ ಯು ಸ್ಯಾಟಿಸ್ಫೈಡ್ ನೌ? ಆರಂಟ್ ಯು ಸ್ಯಾಟಿಸ್ಫೈಡ್ ಯೆಟ್ ಅನ್ಬೇಕು. ಯೆಟ್ ಯಾವಾಗ ಹಾಕ್ತೀವಂದರೆ ಇನ್ನೂ ಅಂತ ಕೇಳೋವಾಗ ಹಾಕಬೇಕು. ಆ್ಯಂಡ್ ನೆನಪಿಟ್ಕೊಳ್ಳಿ, ಅದು ನೆಗೆಟಿವ್ ಸೆಂಟೆನ್ಸ್ ಅಥವಾ ಕ್ವಶನ್ನಲ್ಲೇ ಬರುತ್ತೆ ಯಾವಾಗಲೂ ಯೆಟ್ ಅನ್ನೋದು. ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಬರಲ್ಲ. ಐ ಆಮ್ ಸ್ಯಾಟಿಸ್ಫೈಡ್ ಯೆಟ್ ಅನ್ನಲ್ಲ ಯಾರು, ರೈಟ್? ನೆಗೆಟಿವ್ನಲ್ಲೇ ಬರುತ್ತೆ. ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಯೆಟ್. ಆರ್ ಯು ಸ್ಯಾಟಿಸ್ಫೈಡ್ ಯೆಟ್ ಅಂತ ಕೇಳ್ಬೋದು. ಆರಂಟ್ ಯು ಸ್ಯಾಟಿಸ್ಫೈಡ್ ಯೆಟ್ ಅಂತ ಕೇಳ್ಬೋದು. ಇದನ್ನು ಟ್ರೈ ಮಾಡಿ. ಆರ್ ಯು ಇನ್ ಪ್ರೀ ಸ್ಕೂಲ್ ಯೆಟ್? ನೋಡಿ, ಯೆಟ್ ಯಾವಾಗ ಬರಬೇಕು? ಇನ್ನೂ ಅಂತ ನೀವು ಕೇಳೋವಾಗ ಬರಬೇಕು, ಲಾಸ್ಟ್ನಲ್ಲೇ ಬರಬೇಕು. ಅದು ನೆನಪಿಟ್ಕೊಳ್ಳಿ. ನೋಡಿ, ಈ ಥರ ನಾನು ರೂಲ್ಸ್ ಹೇಳೋವಾಗ ನೀವು ಬರ್ಕೋಬೇಕು. ಆ್ಯಂಡ್ ಅದಕ್ಕೆ ನಾನು ಹೇಳೋದು, ವಿಡಿಯೋನ ಎಂಡ್ವರೆಗೂ ನೋಡಬೇಕು ಯಾವಾಗಲೂ. ನೀವು ಈ ಥರ ವಿಷಯಗಳನ್ನ ಮಿಸ್ ಆಗೋದಿಲ್ಲ. ಆರ್ ಯು ಅಫ್ರೇಡ್ ಆಫ್ ಮೀ? ಆರ್ ಯು ಫೀಲಿಂಗ್ ಎನಿ ಬೆಟರ್? ಅಥವಾ ಆರ್ ಯು ಎನಿ ಬೆಟರ್ ನಾವು? ಅದು ಕೂಡ ಹಾಕ್ಬೋದು. ಅಂದರೆ ನಿಂಗೇನು ರಿಸಲ್ಟ್ ಬಂದಿದೆಯಲ್ಲ ಅದರಿಂದ ನೀನು ಹ್ಯಾಪಿ ಆಗಿದೆಯಾ? ಆರ್ ಯು ಹ್ಯಾಪಿ ವಿತ್ ಯುವರ್ ರಿಸಲ್ಟ್? ಅಂದ್ರೆ ಈಗ ನಿನ್ಗೇನು ವೆಯ್ಟ್ ಇದೆ, ಆ ವೆಯ್ಟಿಂದ ನೀನು ಹ್ಯಾಪಿ ಆಗಿದೆಯಾ? ಆರ್ ಯು ಹ್ಯಾಪಿ ವಿತ್ ಯುವರ್ ವೆಯ್ಟ್? ಆರ್ ಯು ಹೈ ಸ್ಕೂಲ್ ಸ್ಟೂಡೆಂಟ್? ಆರ್ ಯು ಪ್ರೌಡ್ ಆಫ್ ಯುವರ್ ಫಾದರ್? ಆರ್ ಯು ಕ್ಲೋಸ್ ಟು ಹಿಸ್ ಹೌಸ್? ನಿಯರ್ ಕೂಡ ಹಾಕ್ಬೋದು, ಬಟ್ ಅದು ಸ್ವಲ್ಪ ಫಾರ್ಮಲ್ ವರ್ಡ್ ಆಗುತ್ತೆ ಅಷ್ಟೇ. ಆರ್ ಯು ಕ್ಲೋಸ್ ಅನ್ನೋದೇ ಯೂಸ್ ಮಾಡಿ, ರೈಟ್? ಅಂದರೆ ನಿನಗೆ ಆನ್ಸರ್ ಗೊತ್ತಿಲ್ಲ, ನಿನಗೆ ಕರೆಕ್ಟಾಗಿ ಗೊತ್ತಾ, ಶೋರಾಗಿ ಗೊತ್ತಾ? ಆರ್ ಯು ಶೋರ್ ಆಫ್ ಯುವರ್ ಆನ್ಸರ್? ಇದೇ ಥರ ನೀವು ಆರ್ ಯು ಶೋರ್ ಆಫ್ ಡ್ಯಾಶ್ ಯಾವುದಾದ್ರೂ ನೌನ್ ಹಾಕಿ ಅಲ್ಲಿ ನೀನು ಅವನ ಜೊತೆ ಇರೋದಂದರೆ ನಿನಗಿಷ್ಟನಾ? ಇರೋದು ಕಂಟಿನ್ಯೂಸ್ ಫಾರ್ಮ್ ಬಂತು. ಆರ್ ಯು ಹ್ಯಾಪಿ ಬೀಯಿಂಗ್ ವಿತ್ ಹಿಮ್? ಸೊ ಇಲ್ಲಿ ಬೀಯಿಂಗ್ ವಿತ್ ಹಿಮ್ ಅಂದರೆ ಜೊತೆಗಿರೋದು ಅನ್ನೋ ಮೀನಿಂಗ್ ಬರುತ್ತೆ. ಬೇಕಿದ್ರೆ ಬರ್ಕೊಳ್ಳಿ, ಬೀಯಿಂಗ್ ವಿತ್ ಹಿಮ್, ಅವನ ಜೊತೆಗಿರೋದು, ಆ ಮೀನಿಂಗ್ ಬರುತ್ತೆ. ಆರ್ ಯು ಓಲ್ಡ್ ಎನಫ್ ಟು ವೋಟ್? ನೋಡಿ, ಟು ಮುಂದೆ ಮತ್ತೆ ನೀವು ಬೇರೆ ವರ್ಬ್ಗಳನ್ನ ಹಾಕಿ ತುಂಬ ಸೆಂಟೆನ್ಸ್ ಮಾಡ್ಬೋದು. ನೀನೊಬ್ಬನೇ ಮಗನ, ನೀನೊಬ್ಬನೇ ಮಗಳ, ನೀವು ಯಾರಿಗೆ ಕೇಳೋಂಗಿದ್ರು ಇದೇ ಥರ ಕೇಳಿ, ಆರ್ ಯು ದ ಓನ್ಲಿ ಚೈಲ್ಡ್ ಅಂತ, ರೈಟ್? ಆರ್ ಯು ಫ್ರೀ ಟುಮಾರೋ? ಸೊ ನಾವು ನಿಯರ್ ಫ್ಯೂಚರ್ ಬಗ್ಗೆ ಮಾತಾಡ್ತಾರೆ, ಆರ್ ಯು ಅಂತಲೇ ಕೇಳ್ಬೋದು. ಆರ್ ಯು ಗುಡ್ ಅಟ್ ಕುಕಿಂಗ್? ಸೊ ನೋಡಿ, ಕನ್ನಡದಲ್ಲಿ ನಾವು ಯಾವಾಗ ನಿನಗೆ ಆ ಒಂದು ಆ್ಯಕ್ಟಿವಿಟಿ ಚೆನ್ನಾಗಿ ಬರುತ್ತಾ, ಈ ಆ್ಯಕ್ಟಿವಿಟಿ ಚೆನ್ನಾಗಿ ಬರುತ್ತಾ, ಆ ಕೆಲಸ ಚೆನ್ನಾಗಿ ಬರುತ್ತೆ ಅಂತ ಕೇಳುವಾಗೆಲ್ಲ ಗುಡ್ ಅಟ್ ಅನ್ನೋದೇ ಯೂಸ್ ಮಾಡ್ತೀವಿ. ಗುಡ್ ಅಟ್, ನಾಟ್ ಗುಡ್ ಅಟ್ ಅನ್ನೋದೇ ಯೂಸ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಮುಂದೆ ಆ್ಯಕ್ಟಿವಿಟಿ ಮೆನ್ಷನ್ ಮಾಡಿ, ಪ್ಲೇಯಿಂಗ್, ಕುಕಿಂಗ್, ರನ್ನಿಂಗ್, ಸ್ಟಡಿಯಿಂಗ್, ಏನಾದರೂ ಆಗಿರ್ಬೋದು. ನಿಮ್ಗೆ ಚೆನ್ನಾಗಿ ಆಡೋದಕ್ಕೆ ಬರಲ್ವಾ? ಟ್ರೈ ಮಾಡಿ. ಆರಂಟ್ ಯು ಗುಡ್ ಅಟ್ ಸಿಂಗಿಂಗ್? ನಿನಗೀಗ ನಡೆಯೋದಕ್ಕೆ ಬರುತ್ತಾ? ಹಾಂ, ಇಲ್ಲಿ ನೋಡಿ, ಅವ್ರ ಎಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ನಿಂಗೆ ಎಷ್ಟು ದಿನ ನಡೆಯೋದಕ್ಕೆ ಆಗ್ತಿರ್ಲಿಲ್ಲ, ಈಗ ನಡೆಯೋದಕ್ಕಾಗುತ್ತಾ, ಬರುತ್ತಾ ಅಂತ ಕೇಳುವಾಗ ಏಬಲ್ ಟು ಹಾಕಬೇಕು. ಆರ್ ಯು ಮುಂದೆ ಏಬಲ್ ಟು. ಆರ್ ಯು ಏಬಲ್ ಟು ವಾಕ್ ನೌ? ಆರ್ ಯು ಏಬಲ್ ಟು ರೀಡ್ ನೌ? ಆರ್ ಯು ಏಬಲ್ ಟು ಸಿ ನೌ? ಆರ್ ಯು ಏಬಲ್ ಟು ಈಟ್ ನೌ? ಇದೇ ಥರ ಇರಬೇಕು. ಆರ್ ಯು ಮುಂದೆ ಏಬಲ್ ಟು ಹಾಕಿ ಮುಂದೆ ವರ್ಬ್ನ ಮೆನ್ಷನ್ ಮಾಡಿ, ಬೇಸ್ ಫಾರ್ಮ್ನಲ್ಲೇ ಇರಬೇಕು. ಸೊ ನೋಡಿ, ಈ ಥರ ನಾನು ರೂಲ್ ಹೇಳಿದಾಗ ನೀವು ಒಂದು ಕಡೆ ಬರ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೊಂದ್ಸರಿ ವಿಡಿಯೋ ನೋಡುವಾಗ ಬರ್ಕೊಂಡು ಅದ್ರ ಕೆಳಗಡೆ ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ. ಇವತ್ತು ಹಿಂಗೆ ಬರೋಕ್ಕಾಗುತ್ತಾ? ಅದೇ ಥರನೇ ಆರ್ ಯು ಏಬಲ್ ಟು ಕಮ್ ಟುಡೇ, ರೈಟ್? ಒಬ್ಬರಿಗೆ ಆ ಕೆಲಸ ಮಾಡೋದಕ್ಕೆ ಆಗುತ್ತಾ, ಎಬಿಲಿಟಿ ಇದೆಯಾ ಅಂತ ಕೇಳುವಾಗ ಏಬಲ್ ಟು ಮುಂದೆ ಬಿ ಫಾರ್ಮ್ ಮುಂದೆನೇ ಬರಬೇಕು. ಏಬಲ್ ಬಿ ಫಾರ್ಮ್ ಮುಂದೆನೇ. ಐ ಆಮ್ ಏಬಲ್, ಐ ಆಮ್ ನಾಟ್ ಏಬಲ್, ಯು ಆರ್ ಏಬಲ್, ಯು ಆರ್ ನಾಟ್ ಏಬಲ್, ಹಿ ಈಸ್ ಏಬಲ್, ಹಿ ಈಸ್ ನಾಟ್ ಏಬಲ್. ಟು ಮುಂದೆ ವರ್ಬ್ ಹಾಕಿ. ನೋಡಿ, ರೂಲ್ ಹೇಳಿದ್ದೀನಿ ನಾನಿಲ್ಲಿ. ಇಲ್ಲಿ ಏಬಲ್ ಅನ್ನೋದು ಒಂದು ಅಡ್ಜೆಕ್ಟಿವ್.
Aren't you free this evening? Are you really tired? Are you ready to go? ಈ ತಮಾಷೆ ಮಾಡ್ತಿದ್ಯಾ? ಆರ್ ಯು ಕಿಡಿಂಗ್ ಅಂತ ಕೇಳಿ. ಈಗ ಇದನ್ನು ಟ್ರೈ ಮಾಡಿ. ನೀ ತಮಾಷೆ ಮಾಡ್ತಿಲ್ಲ ತಾನೆ? ಯು ಆರ್ ನಾಟ್ ಕಿಡಿಂಗ್, ಆರ್ ಯು ಅಂತ ಕೇಳಬೇಕು. ಸೊ ಇಲ್ಲಿ ಆರ್ ಯು ಅನ್ನೋದು ಒಂದು ಕ್ವೆಶ್ಚನ್ ಟ್ಯಾಗ್. ಕನ್ಫರ್ಮೇಷನ್ಗೋಸ್ಕರ ಒಂದು ಸೆಂಟೆನ್ಸ್ನ ಎಂಡ್ನಲ್ಲಿ ಹಾಕ್ತಾರೆ. ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ನೆಗೆಟಿವ್ ಹಾಕಬೇಕು, ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಹಾಕಬೇಕು. ರೈಟ್? ಫಾರ್ ಎಕ್ಸಾಂಪಲ್, ಯು ಆರ್ ಕಿಡಿಂಗ್, ಅರಂಟ್ ಯು ಅಂತ ಕೇಳ್ಬಹುದು. ಅಥವಾ ಯು ಆರ್ ನಾಟ್ ಕಿಡಿಂಗ್, ನಿಂಗೆ ತಮಾಷೆ ಮಾಡ್ತಿಲ್ಲ, ಯು ಆರ್ ನಾಟ್ ಕಿಡಿಂಗ್ ತಾನೇ, ಆರ್ ಯು ಅಂತ ಕೇಳೋದು. ಸೊ ಇದನ್ನು ಹೇಗೆ ಹೇಳಬೇಕಂದ್ರೆ, ಯು ಆರ್ ನಾಟ್ ಕಿಡಿಂಗ್, ಆರ್ ಯು ಆ ಥರ ಕೇಳಬೇಕು. ಯು ಆರ್ ನಾಟ್ ಕಿಡಿಂಗ್, ಆರ್ ಯು. ರೈಟ್? ಸೊ ಇದ್ರ ಮೇಲೆ ನಾನು ತುಂಬ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಪೂರ್ತಿ ಕಲಿಬೇಕಂದ್ರೆ ಇಲ್ಲಿ ನಾನು ಲಿಂಕ್ ಕೊಡ್ತಾ ಇದ್ದೀನಿ, ನೀವು ಆಮೇಲೆ ಹೋಗಿ ಕಲ್ತ್ಕೊಳ್ಳಿ. ನಿಂಗೆ ಹುಚ್ಚಿಡ್ದಿದ್ಯಾ, ಯಾಕೆ ಆ ಥರ ಮಾಡ್ತಿದ್ಯಾ ಆ ಥರ ಕೇಳಿ, ಆರ್ ಯು ಕ್ರೇಜಿ ಅಂತ ಅಷ್ಟೇ. ಆರ್ ಯು ಮ್ಯಾಡ್ ಅಂದರೆ ಆ ವರ್ಡ್ ತುಂಬ ರೂಡ್ ಆಗುತ್ತೆ. ನೀವು ತುಂಬ ರೂಡಾಗಿ ಕೇಳಬೇಕಂದ್ರೆ ಆರ್ ಯು ಮ್ಯಾಡ್ ಅಂತ ನೀವು ಕೇಳ್ಬೋದು. ರೈಟ್? ಸೊ ಈ ವಿಡಿಯೋ ರಿಪೀಟೆಡಾಗಿ ನೋಡಿ, ಆ್ಯಂಡ್ ನಾನು ಹೇಳಿರೋ ಥರನೇ ನಿಮ್ಮ ಓನ್ ಸೆಂಟೆನ್ಸ್ ಮಾಡಿ, ಜೋರಾಗಿ ಓದಿ, ಬರೆದಿಟ್ಕೊಳ್ಳಿ, ಫೋನಲ್ಲಿ ರೆಕಾರ್ಡರ್ ಯೂಸ್ ಮಾಡಿಕೊಂಡು ಕೇಳಿಸ್ಕೊಳ್ಳಿ. ನಾನು ಹೇಳಿದ್ದೆಲ್ಲ ನೀವು ಫಾಲೋ ಮಾಡಬೇಕು. ಆಗ ನೀವು ಪರ್ಫೆಕ್ಟ್ ಆಗ್ತೀರಾ, ನಿಜವಾಗ್ಲೂ ಮಾಸ್ಟರ್ ಆಗ್ತೀರಾ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.